40% ಜಾಹೀರಾತು ವಿರುದ್ಧ ಬಿಜೆಪಿ ಒಂದು ಖಾಸಗಿ ದೂರನ್ನು ದಾಖಲು ಮಾಡಿತ್ತು. ರೇಟ್ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿದ್ರು, 40% ಕಮಿಷನ್ ಅಂತ ಹೇಳಿದ್ರು, ಪೇ ಸಿಎಂ ಅಂತ ಹೇಳಿದ್ರು. ಇದೆಲ್ಲದರ ಜಾಹೀರಾತನ್ನ ಪೇಪರ್ಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಪ್ರಿಂಟ್ ಹೊಡಿಸಲಾಗಿತ್ತು. 40%. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಶವ್ ಪ್ರಸಾದ್ ಖಾಸಗಿ ದೂರನ್ನು ದಾಖಲು ಮಾಡಿರ್ತಾರೆ ಈ ಹಿಂದೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಹುಲ್ ಗಾಂಧಿ ಅವರು ಆಗಮಿಸಿರೋದು ವಿಚಾರಣೆಗೆ. 7ನೇ ತಾರೀಕು ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಬರಬೇಕು, ನಮ್ಮ ಮುಂದೆ ಹಾಜರಾಗಬೇಕು ಅಂತ ಕೋರ್ಟ್ ತಿಳಿಸಿತ್ತು. ರಾಹುಲ್ ಗಾಂಧಿಗೆ ಬೇಲ್ ಮಂಜೂರಾಗಿದೆ, ಇಟ್ಸ್ ಅ ಬೇಲೇಬಲ್ ಕೇಸ್. ಹಾಗಾಗಿ ಡಿ.ಕೆ. ಸುರೇಶ್ ಅವ್ರನ್ನ ಶ್ಯೂರಿಟಿಗೆ ಅಂತ ಹೇಳಿ ಕರೆದಿದ್ದಿತ್ತು. ಜಾಮೀನು ನೀಡಿ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ. 42ನೇ ACMM ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿಗೆ ಬೇಲ್ ಮಂಜೂರಾಗಿದೆ. ಡಿ.ಕೆ. ಸುರೇಶ್ ಶ್ಯೂರಿಟಿಯನ್ನು ಕೊಡ್ತಾರೆ. ಈಗಾಗಲೆಲ್ಲ ಸಿದ್ಧತೆ ಆಗಿದೆ. ಡಿ.ಕೆ. ಸುರೇಶ್ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು. ಅವರು ಶ್ಯೂರಿಟಿಗೆ ಏನೆಲ್ಲ ಬೇಕೋ ಅದರ ಪ್ರೊಸೀಜರ್ಗಳನ್ನು ಮಾಡ್ತಾ ಇದ್ರು, ದಾಖಲೆಗಳನ್ನು ತಗೊಂಡು ಬಂದಿದ್ರು, ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡ್ಬಂದಿದ್ರು. ರಾಹುಲ್ ಗಾಂಧಿಗೆ ಈಗ ಬೇಲ್ ಮಂಜೂರಾಗಿದೆ. ಮಾನಹಾನಿ ಮೊಕದ್ದಮೆ, ಮಾನನಷ್ಟ ಮೊಕದ್ದಮೆಗಳೆಲ್ಲವೂ ಕೂಡ ಬೇಲೇಬಲ್ ಅಫೆನ್ಸ್. ಬೇಲ್ ಸಿಗೋದೇನು ಬಹಳ ಕಷ್ಟ ಆಗೋದಿಲ್ಲ, ಬೇಲ್ ಕೊಟ್ಟೇ ಕೊಡ್ತಾರೆ. ಅದರಲ್ಲೂ ರಾಹುಲ್ ಗಾಂಧಿಯವರು ರಾಜಕೀಯ ಧುರೀಣ, ಬಹಳ ಜನಪ್ರಿಯರಾಗಿರುವಂಥವರು ನಾಯಕ. ಹಾಗಾಗಿ ಅವರಿಗೆ ಜಾಮೀನು ಮಂಜೂರು ಆಗೇ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿನೇ ಡಿ.ಕೆ. ಸುರೇಶ್ ಅವರ ಹತ್ರ ಶ್ಯೂರಿಟಿಗೋಸ್ಕರ ಅವ್ರನ್ನ ಕರೆಯಲಾಗಿತ್ತು ವಿತ್ ಡಾಕ್ಯುಮೆಂಟ್. ಡಿ.ಕೆ. ಸುರೇಶ್ ಆಗಮಿಸಿದ್ರು. ಒಂದಷ್ಟು ಪ್ರೊಸೀಜರ್ಗಳು ಕೂಡ ಇರ್ತವೆ. ಈಗ ರಾಹುಲ್ ಗಾಂಧಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ, ಬೇಲನ್ನು ಕೊಟ್ಟಿದೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿಚಾರಣೆಗೆ ಹಾಜರಾಗಿದ್ದರು, ಕೋರ್ಟ್ಗೆ ಬಂದಿದ್ರು. ಈಗ ರಾಹುಲ್ ಗಾಂಧಿ ಅವರಿಗೆ ಬೇಲ್ ಮಂಜೂರಾಗಿದೆ. ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅಂದರೆ ರಾಜ್ಯದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ 40% ಅಂತ ಜಾಹೀರಾತನ್ನು ಕೊಟ್ಟಿದ್ರಲ್ಲ, ರೇಟ್ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿದ್ರು. ಇಂತಿಂಥ ಹುದ್ದೆಗೆ ಇಷ್ಟಿಷ್ಟು ರೇಟು, ಮುಖ್ಯಮಂತ್ರಿಗಳ ಹುದ್ದೆ 2,500 ಕೋಟಿ, ಇನ್ನೊಂದು ಯಾವುದೋ ಹುದ್ದೆ ಇಷ್ಟು ಕೋಟಿ, ಇನ್ನೊಂದು ಯಾವುದೋ ಸಚಿವಾಲಯ ಇಷ್ಟು ಕೋಟಿ, ಹೀಗೆ ರೇಟ್ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿತ್ತು ಕಾಂಗ್ರೆಸ್ ಆ ಸಂದರ್ಭದಲ್ಲಿ. ಅದರ ವಿರುದ್ಧವಾಗಿ ಕೇಶವ್ ಪ್ರಸಾದ್ ಅನ್ನೋರು MLC ಆಗಿದ್ರು, ಪರಿಷತ್ನ ಸದಸ್ಯರು. ಅವರು ಮಾನಹಾನಿ ಕೇಸನ್ನು ದಾಖಲು ಮಾಡಿದ್ರು, ಒಂದು ಖಾಸಗಿ ದೂರನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರಣೆ 2-3 ಬಾರಿ ನೋಟಿಸನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರಿಗೆ. ಆದರೆ ರಾಹುಲ್ ಗಾಂಧಿಯವರು ಆಗಮಿಸಿರಲಿಲ್ಲ. ಈಗ 42ನೇ ACMM ಕೋರ್ಟ್ನಿಂದ ಬೇಲ್ ಮಂಜೂರಾಗಿದೆ ರಾಹುಲ್ ಗಾಂಧಿ ಅವರಿಗೆ. ಮುಂದಿನ ವಿಚಾರಣೆ ಜುಲೈ 30ಕ್ಕೆ, ಮುಂದಿನ ವಿಚಾರಣೆ ಜುಲೈ 30ಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಅಲ್ಲಿಯವರೆಗೆ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಕೊಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.